ಮಹಿಳಾ ದೌರ್ಜನ್ಯ ಮಹಿಳೆಯರ ಮೇಲಿರುವಂಥ ಯಾಕೆ ಅಂತಂದರೆ ನಮ್ಮದು ಮೊದಲಿಂದ ಪುರುಷ ಪ್ರಧಾನವಾದಂಥ ಸಮಾಜ ಆಗಿತ್ತು ಮತ್ತು ಶಿಕ್ಷಣ ಪುರುಷರಿಗೆ ಇದ್ದು ಸ್ತ್ರೀಯರಿಗೆ ಇರಲಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸ್ತ್ರೀಯರೂ ಕೂಡ ವಿದ್ಯಾವಂತರಾಗಿ ಅವರೂ ಕೂಡ ಎಲ್ಲ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ನಿರ್ಧಾರ ತೆಗೆದುಕೊಳ್ಳೋ. ಆದರೆ ಆ ನಿರ್ಧಾರಗಳು ಪುರುಷರ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಪುರುಷರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ನಿರ್ಧಾರಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಪುರುಷರ ಹಿತರಕ್ಷಣೆಗೋಸ್ಕರ ಈ ಒಂದು ರಕ್ಷಣಾ ಸಮಿತಿಯನ್ನು ಮಂಡ್ಯದಲ್ಲಿ ಮಾಡ್ತಾಯಿದೆ. ಇದು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಎರಡೂ ಕೂಡ ಸಮಿತಿಗಳ ರಚನೆ ಆಗಿ ಇಡೀ ರಾಜ್ಯವ್ಯಾಪಿ ಪುರುಷರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ನಮ್ಮ ರಜನಿ ಮೇಡಮ್ ಅವರ ಒಂದು ಈ ಎಲ್ಲ ಸ್ನೇಹಿತರು ಎಲ್ಲರ ಆಲೋಚನೆಯಿಂದ ಇದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ವಿಧೇಯಕವನ್ನು ಮಾಡಿ ರಾಜ್ಯವ್ಯಾಪಿ ರಿಜಿಸ್ಟ್ರನ್ನು ಮಾಡೋಕ್ಕೆ ಹೊರಟಿದ್ದೀವಿ. ಇದು ಒಂದು ಪೂರ್ವಭಾವಿ ಸಭೆಯನ್ನು ಆಲೋಚನೆ ಮಾಡಿ ಈ ದಿನ ರೆಡಿ ಮಾಡಿದ್ದೀವಿ. ಎಲ್ಲರ ಸಮ್ಮುಖದಲ್ಲಿ ಯಾವುದು ಈ ಶೀರ್ಷಿಕೆ ಮತ್ತು ಏನಿದೆ ಈ ವಾಕ್ಯ ರಾಜ್ಯ ಮಾನವ ಹಕ್ಕುಗಳ ಪುರುಷ ಹಿತರಕ್ಷಣಾ ಸಮಿತಿ ಏನಿದೆ ಇದು ಸೂಕ್ತ ಹೆಸರು ಅಂತ ಹೇಳಿ ಎಲ್ಲರೂ ಲೀಗಲ್ ಆಗಿ ಒಪಿನಿಯನನ್ನು ಹೇಳಿದರು. ಈ ಮುಂದಿನ ದಿನಗಳಲ್ಲಿ ಇದನ್ನು ರಿಜಿಸ್ಟ್ರ್ ಮಾಡಿಸಿ ರಾಜ್ಯವ್ಯಾಪಿ ಇದು ಪುರುಷ ದೌರ್ಜನ್ಯ ಎಲ್ಲಿ ಒಳಗಾಗ್ತಾನೆ ಅವನಿಗೆ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಅಗತ್ಯವಾಗಿರಲಿ. ರಾಜ್ಯವ್ಯಾಪಿ ಯಾರು ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅವರಿಗೆ ನ್ಯಾಯವನ್ನು ಕೊಡುವಂಥ ಆಲೋಚನೆ ನಾವು ಮಾಡಿದ್ದೇವೆ. ನಮಸ್ಕಾರ. ನಮಸ್ಕಾರ. ಅಂಬೇಡ್ಕರ್ ದಿನದ ಈ ದಿನ ಶುಭ ದಿನ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ಈ ಮಂಡ್ಯ ಜಿಲ್ಲಾ ಹಿತರಕ್ಷಣಾ ಸಮಿತಿ ಅಂತೇಳಿ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಹಿರಿಯರ ಸಮ್ಮುಖದಲ್ಲಿ ನಮ್ಮ ಲೀಗಲ್ ಅಡ್ವೈಸರ್ ಆಗಿರ್ಬೋದು, ಕೆ.ಟಿ. ಶ್ರೀಕಂಠೇಗೌಡರು ಆಗಿರ್ಬೋದು, ರಜನಿ ಮೇಡಮ್ ಆಗಿರ್ಬೋದು, ಮತ್ತು ನಮ್ಮ ನಿಶ್ಚಿತಾ ಗೌಡ್ರು ಆಗಿರ್ಬೋದು, ನನ್ನ ಎಲ್ಲ ಹಿರಿಯ ಸಹೋದರಿಗಳು ಮಾತ್ರ ಎಲ್ಲ ಇದಕ್ಕೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಸ್ವತಂತ್ರವಾಗಿ ನಡ್ಕೊಂಡು ಎಮ್ಮರವಾಗಿ ಬೆಳಿಬೇಕು. ರಾಜ್ಯಾದ್ಯಂತ ಇಡೀ ಎಲ್ಲ ಜಿಲ್ಲೆಯಲ್ಲೂ ಇದು ಹಬ್ಕೊಂಡು ಹೋಗಬೇಕು ಅಂತೇಳಿ ನಾವು ಇದ್ರ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಂಡು ಪೇಪರ್ನವ್ರಿಗೆ ಆಗಲಿ ಮೀಡಿಯಾದವ್ರಿಗೆ ಆಗಲಿ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯ ಪುರುಷರ ಹಿತರಕ್ಷಣಾ ಸಮಿತಿ ಏನು ಪ್ರತಿಯೊಬ್ಬ ಮಾನವನಿಗೂ ಹೇಗೆ ಅವರವ್ರ ಹಕ್ಕುಗಳಿದೆಯೋ ಹಾಗೆ ಪುರುಷನಿಗೂ ಸಹ ಅವನು ಮಾನವ. ಆ ಪುರುಷನಿಗೂ ಸಹ ಹಕ್ಕು ಉಲ್ಲಂಘನೆ ಆಗಬಾರ್ದು, ಅವರ ಮೌಲ್ಯ ಕುಸಿಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಸಾಕಷ್ಟು ನಾವು ಪೊಲೀಸ್ ಠಾಣೆಗಳಲ್ಲಾಗ್ಬೋದು, ನ್ಯಾಯಾಲಯಗಳಲ್ಲಾಗ್ಬೋದು ಸಾಕಷ್ಟು ಒಂದು ಸಂದರ್ಭಗಳು ನೋಡಿದಾಗ ಮಹಿಳೆಯರಿಗೆ ಹೆಚ್ಚಿನ ಓಲೈಕೆ ಕೊಡ್ತಕ್ಕಂಥದ್ದು ಕೆಲವೊಂದು ಕಡೆ ಕಂಡು ಬರ್ತಾ ಇದೆ. ಹಾಗಾಗಿ ಪುರುಷರು ಇದರಿಂದ ಹಕ್ಕನ್ನ ಉಲ್ಲಂಘನೆ ಆಗಿದೆ. ನಾವು ಮಾನವರಲ್ವ, ನಮಗೂ ಕಾನೂನು ಇಲ್ವ ಅಂತಕ್ಕಂಥದ್ದು ಸಾಕಷ್ಟು ವರ್ಷಗಳಿಂದ ಕಳೆದ 15, 20, 30 ವರ್ಷಗಳಿಂದ ರಾಜ್ಯಾದ್ಯಂತ ಅನೇಕ ಕಡೆ ಸಂಘ ಸಂಸ್ಥೆಗಳು ಸಣ್ಣದಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭ ಇತ್ತು. ಹಂಗಾಗಿ ಅದನ್ನೆಲ್ಲ ಒಗ್ಗೂಡಿಸಿ ಇವತ್ತು ನಮ್ಮ ಕೆ.ಟಿ. ಶ್ರೀಕಂಠೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ರಜನಿ ರಾಜ್ ಅವರು ಹಾಗೆ ನಮ್ಮ ಅರ್ಸೂರವರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಅನೇಕ ರಿಟೈರ್ಡ್ ಡಿಸ್ಟ್ರಿಕ್ಟ್ ಆಫೀಸರ್ಸು, ಸ್ಟೇಟ್ ಆಫೀಸರ್ಸು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ಲ ಸೇರಿ ಮಾನವರು ನಾವು ಪುರುಷರಿಗೂ ಸಹ ದೌರ್ಜನ್ಯ ಆಗ್ತಾಯಿದೆ. ನಾವು ಸಾಕಷ್ಟು ಕಡೆ ಸಂಘ ಸಂಸ್ಥೆಗಳಲ್ಲಿ ಪಂಚಾಯತಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಒಂದು ಕಾನೂನು ಬೇಡವೆ, ಅದಕ್ಕೊಂದು ಸಮಿತಿ ಬೇಡವೆ ಅಂತಕ್ಕಂಥ ಒಂದು ಚರ್ಚೆ ಗೂಡಿ ಇವತ್ತು ಭಾಳ ವಿಶೇಷವಾದಂಥ ದಿವಸ. ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಪ್ರಯುಕ್ತ ಭಾಳ ವಿಶೇಷವಾಗಿ ಅವರು ಸಮಾನತೆಯನ್ನು ಸಾರಿದಂಥವ್ರು, ಪುರುಷರಿಗೂ ಸಹ ರಕ್ಷಣೆ ಕೊಟ್ಟಂಥವ್ರು. ಹಾಗಾಗಿ ಅಂಥ ಒಂದು ಸುದೀನದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಒಂದು ರಾಜ್ಯ ಮಟ್ಟದ ಕಮಿಟಿಯನ್ನು ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ರಾಜ್ಯಾದ್ಯಂತ ಯಾವುದೇ ಪುರುಷರಿಗೆ ಯಾವುದೇ ಥರದ ಸಮಸ್ಯೆ ಆದರೂ ಸಹ ನಮ್ಮ ಸಮಿತಿಗೆ ತಮ್ಮ ಅರ್ಜಿಯನ್ನು ಕೊಡಿ. ನಾವು ವೈಯಕ್ತಿಕವಾಗಿ ನಿಮ್ಮ ಒಂದು ಕುಟುಂಬ ಸದಸ್ಯರಲ್ಲಾಗ್ಬೋದು, ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಎಲ್ಲಿ ನಿಮಗೆ ವ್ಯತ್ಯಾಸ ಆಗಿದೆ, ಪುರುಷರಿಗೆ ಹಕ್ಕು ಉಲ್ಲಂಘನೆ ಆಗಿದೆ, ಅಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಮ್ಮ ಸಮಿತಿಯಿಂದ ಮಾಡ್ತೀವಿ ಅಂತ ಹೇಳಿ ನಾವು ನಿಮ್ಗೆ ಆಶ್ವಾಸನೆಯನ್ನು ಕೊಡ್ತೀವಿ.